ಹೇಳಿರ್ಬೋದು. ಅದೇನು ಮರಾಠಿ ಉರ್ದು ಇಂಗ್ಲೀಷ್ ಇದ್ದವ್ರಿಗೆ ಪ್ರಶಸ್ತಿ ಕೊಡಬಾರ್ದಂತ ಏನೋ ಹಂಗೇನ ಹಿಂದೂ ಕೊಟ್ಟಿದ್ದೀವಿ ನಾವು. ಬೇರೆ 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 ಭಾಷೆಗಳು ಕೂಡ ಕೊಟ್ಟಿದ್ದೀವಿ ನಾವು. ಅದೇ 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 ಇನ್ನೊಂದು ಮರಾಠ ಮಂಡಳದ ಯಾವ್ದು ಸಂಸ್ಥೆಯಲ್ಲಿ ಕನ್ನಡ ರಾಜ್ಯೋತ್ಸವ ಆಗಲ್ಲ, ಕನ್ನಡ ಬೋರ್ಡ್ ಅಂತೂ ಎದ್ದು ಕಾಣಲ್ಲ, ಯಾವ್ದು ಇನ್ವಾಲ್ವ್ಮೆಂಟ್ ಇಲ್ಲ. ಪರ್ಟಿಕ್ಯುಲರ್ಲಿ ಅವ್ರ ಏನಾರ ಆದ್ರ ಅಲ್ಲ ಒಂದ್ ನಿಮಿಷ ಈ ಏನ್ ಕರಾಳ ಇದ್ರಲ್ಲಿ ಭಾಗವಹಿಸಿದ್ರೆ ಅದ್ರ ಬಗ್ಗೆ ನಾವು ನೋಡ್ತೀವಿ. ಯಾಕಂದ್ರೆ ಅಲ್ಲಲ್ಲ ನೀವ್ ಹೇಳಿದ್ರಲ್ಲ ಕನ್ನಡ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿದಾರ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನಾವು ಚೆಕ್ ಮಾಡ್ತೀವಿ. ಅಲ್ಲ ಸರ್, ರಾಜ್ಯೋತ್ಸವ ಆಚರಣೆನೇ ಆಗೋದಿಲ್ಲ. ಸಂಸ್ಥೆಯಲ್ಲಿ 54 ಶಿಕ್ಷಣ ಸಂಸ್ಥೆ ಇದಾವರು ಒಂದ್ ಕಡೆನೂ ರಾಜ್ಯೋತ್ಸವ ಆಚರಣೆ ಮಾಡೋದೇ ಇಲ್ಲ. ಅವರು ಕನ್ನಡ ರಾಜ್ಯೋತ್ಸವ ರೀತಿ ಮುಜುಗರ ಆಯ್ತು ಸರ್ಕಾರಕ್ಕೆ. ಅಲ್ಲ ಅದೇನ ಶೈಕ್ಷಣಿಕ ಯಾವ ಕೆಟಗರಿ ಕೊಟ್ಟರು? ಶೈಕ್ಷಣಿಕ ಸರ್, ಏಜ್ 60 ಬೇರೆ ಇದಾರೆ. 60 ವರ್ಷದ ಮೇಲೆ ರಾಜ್ಯೋತ್ಸವ ಅವಾರ್ಡ್ ಕೊಡ್ಬೇಕಂತ ನಿಯಮ ಇದೆ. ಆದ್ರೆ 60 ವರ್ಷದ ಒಳಗಿದ್ದಾರೆ ಅವರು. ಅಲ್ಲಿ ಕೂಡ ನಿಯಮ ಮೀರಿದ ಸರ್ಕಾರ. ಯಾವ ಲಾಬಿಯಿಂದ ಅವ್ರಿಗೆ ಇದು ಅವಾರ್ಡ್ ಸಿಕ್ತು ಅಂತ? ಅಲ್ಲ ಶೈಕ್ಷಣಿಕವಾಗಿ ದುಡಿದಾರಂತ ಕೊಟ್ಟಿರ್ಬೋದು. ಒಂದು ಅದನ್ನ ಬಿಟ್ರೆ ನಮ್ಗೆ ಎರಡನೇದು ಕನ್ನಡ ಸಂಘಟನೆಗಳ ಆಕ್ರೋಶ ಏನಂದ್ರೆ ನಾಗರಾಜ್ ಯಾದವ್ ಅವರು ತಮ್ಮ ಶ್ರೀಮತಿಯವ್ರಿಗೆ ಕೊಡ್ಸೋಕ್ಕಿಂತ ಬೇರೆ ಯಾರಾದ್ರೂ ಹೋರಾಟಗಾರರನ್ನ ಸಾಹಿತ್ಯ ಕಲೆ ಬಹಳಷ್ಟು 80 ವರ್ಷ 90 ವರ್ಷ ಆದವರು ಇದ್ದಾರೆ, ಅವ್ರು ಕೊಡ್ಬೇಕಾಗಿತ್ತು ಅನ್ನೋಂಥದ್ದು ಒಂದು ವಾದ. ಲಾಬಿ ಮಾಡಿ ಕೊಡ್ತಿದ್ದಾರೆ, ಸರ್ಕಾರ ಮೇಲೆ ಒತ್ತಡ ಹೇರಿ ಕೊಡ್ತಿದ್ದಾರೆ ಅನ್ನೋಂಥದ್ದು ಆರೋಪ. ಮತ್ತೆ ಆಯ್ಕೆ ಕಮಿಟಿ ಅವರು ನಮಗೆ ಗೊತ್ತೇ ಇಲ್ಲ, ಲಾಸ್ಟ್ ಕಮಿಟಿ ಯಾಕೆ ಗೊತ್ತಿಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ. ನೋಡಿ, ನನಗೆ ಗೊತ್ತಿದ್ದಂಗೆ ನಾಗರಾಜ್ ಯಾದವ್ ಬಂದ ಮೇಲೆ ಅಲ್ಲಿ ಕನ್ನಡವನ್ನು ಹೇರುವಂಥ ಪ್ರಯತ್ನ ಮಾಡಿದ್ದಾರೆ. ಅಷ್ಟು ಮಾತ್ರ ನನಗೆ ಗೊತ್ತಿದೆ. ಯಾಕೆ ನಾನು ಒಂದು 5-6 ವರ್ಷದಿಂದ ಅಲ್ಲಿ ಅವ್ರ ಕಾರ್ಯಕ್ರಮ ಬಹಳಷ್ಟು ಇನ್ವಾಲ್ವ್ ಹೋಗಿದ್ದೀವಿ. ಇಲ್ಲ ಅದೇನ್ ಮಾಡ್ಯಾರ ಗೊತ್ತಿಲ್ಲ. ಆದ್ರೆ ಅಲ್ಲಿ ಅವ್ರ ಸಂಸ್ಥೆಯಲ್ಲಿ ಮುಂಚೆ ಇದ್ದಂಗ ಕನ್ನಡವನ್ನ ತರುವಂಥದ್ದು ನನಗೆ ಇಂಡಿವಿಜುವಲ್ ನೋಡಿದಾಗ ಅನಿಸ್ತದೆ. ಹೇಳಿರ್ಬೋದು. ಅದೇನು ಮರಾಠಿ ಉರ್ದು ಇಂಗ್ಲೀಷ್ ಇದ್ದವ್ರಿಗೆ ಪ್ರಶಸ್ತಿ ಕೊಡಬಾರ್ದಂತ ಏನೋ ಹಂಗೇನ ಹಿಂದೂ ಕೊಟ್ಟಿದ್ದೀವಿ ನಾವು. ಬೇರೆ 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 ಭಾಷೆಗಳು ಕೂಡ ಕೊಟ್ಟಿದ್ದೀವಿ ನಾವು. ಅದೇ 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 ಇನ್ನೊಂದು ಮರಾಠ ಮಂಡಳದ ಯಾವ್ದು ಸಂಸ್ಥೆಯಲ್ಲಿ ಕನ್ನಡ ರಾಜ್ಯೋತ್ಸವ ಆಗಲ್ಲ, ಕನ್ನಡ ಬೋರ್ಡ್ ಅಂತೂ ಎದ್ದು ಕಾಣಲ್ಲ, ಯಾವ್ದು ಇನ್ವಾಲ್ವ್ಮೆಂಟ್ ಇಲ್ಲ. ಪರ್ಟಿಕ್ಯುಲರ್ಲಿ ಅಲ್ಲ ಅವ್ರ ಏನಾರ ಆದ್ರ ಅಲ್ಲ ಒಂದ್ ನಿಮಿಷ ಈ ಏನ್ ಕರಾಳ ಇದ್ರಲ್ಲಿ ಭಾಗವಹಿಸಿದ್ರೆ ಅದ್ರ ಬಗ್ಗೆ ನಾವು ನೋಡ್ತೀವಿ. ಯಾಕಂದ್ರೆ ಅಲ್ಲಲ್ಲ ನೀವ್ ಹೇಳಿದ್ರಲ್ಲ ಕನ್ನಡ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿದಾರ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನಾವು ಚೆಕ್ ಮಾಡ್ತೀವಿ. ಅಲ್ಲ ಸರ್, ರಾಜ್ಯೋತ್ಸವ ಆಚರಣೆನೇ ಆಗೋದಿಲ್ಲ. ಸಂಸ್ಥೆಯಲ್ಲಿ 54 ಶಿಕ್ಷಣ ಸಂಸ್ಥೆ ಇದಾವರು ಒಂದ್ ಕಡೆನೂ ರಾಜ್ಯೋತ್ಸವ ಆಚರಣೆ ಮಾಡೋದೇ ಇಲ್ಲ. ಅವರು ಕನ್ನಡ ರಾಜ್ಯೋತ್ಸವ ಅವಾರ್ಡ್ ರೀತಿ ಮುಜುಗರ ಆಯ್ತು ಸರ್ಕಾರಕ್ಕೆ. ಅಲ್ಲ ಅದೇನ ಶೈಕ್ಷಣಿಕ ಯಾವ ಕೆಟಗರಿ ಕೊಟ್ಟರು? ಶೈಕ್ಷಣಿಕ ಸರ್, ಏಜ್ 60 ಬೇರೆ ಇದಾರೆ. 60 ವರ್ಷದ ಮೇಲೆ ರಾಜ್ಯೋತ್ಸವ ಅವಾರ್ಡ್ ಕೊಡ್ಬೇಕಂತ ನಿಯಮ ಇದೆ. ಆದ್ರೆ 60 ವರ್ಷದ ಒಳಗಿದ್ದಾರೆ ಅವರು. ಅಲ್ಲಿ ಕೂಡ ನಿಯಮ ಮೀರಿದ ಸರ್ಕಾರ. ಯಾವ ಲಾಬಿಯಿಂದ ಅವ್ರಿಗೆ ಇದು ಅವಾರ್ಡ್ ಸಿಕ್ತು ಅಂತ? ಅಲ್ಲ ಶೈಕ್ಷಣಿಕವಾಗಿ ದುಡಿದಾರಂತ ಕೊಟ್ಟಿರ್ಬೋದು. ಒಂದು ಅದನ್ನ ಬಿಟ್ರೆ ನಮ್ಗೆ ಎರಡನೇದು ಕನ್ನಡ ಸಂಘಟನೆಗಳ ಆಕ್ರೋಶ ಏನಂದ್ರೆ ನಾಗರಾಜ್ ಯಾದವ್ ಅವರು ತಮ್ಮ ಶ್ರೀಮತಿಯವ್ರಿಗೆ ಕೊಡ್ಸೋಕ್ಕಿಂತ ಬೇರೆ ಯಾರಾದ್ರೂ ಹೋರಾಟಗಾರರನ್ನ ಸಾಹಿತ್ಯ ಕಲೆ ಬಹಳಷ್ಟು 80 ವರ್ಷ 90 ವರ್ಷ ಆದವರು ಇದ್ದಾರೆ, ಅವ್ರು ಕೊಡ್ಬೇಕಾಗಿತ್ತು ಅನ್ನೋಂಥದ್ದು ಒಂದು ವಾದ. ಲಾಬಿ ಮಾಡಿ ಕೊಡ್ತಿದ್ದಾರೆ, ಸರ್ಕಾರ ಮೇಲೆ ಒತ್ತಡ ಹೇರಿ ಕೊಡ್ತಿದ್ದಾರೆ ಅನ್ನೋಂಥದ್ದು ಆರೋಪ. ಮತ್ತೆ ಆಯ್ಕೆ ಕಮಿಟಿ ಅವರು ನಮಗೆ ಗೊತ್ತೇ ಇಲ್ಲ, ಲಾಸ್ಟ್ ಕಮಿಟಿ ಯಾಕೆ ಗೊತ್ತಿಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ. ನೋಡಿ, ನನಗೆ ಗೊತ್ತಿದ್ದಂಗೆ ನಾಗರಾಜ್ ಯಾದವ್ ಬಂದ ಮೇಲೆ ಅಲ್ಲಿ ಕನ್ನಡವನ್ನು ಹೇರುವಂಥ ಪ್ರಯತ್ನ ಮಾಡಿದ್ದಾರೆ. ಅಷ್ಟು ಮಾತ್ರ ನನಗೆ ಗೊತ್ತಿದೆ. ಯಾಕೆ ನಾನು ಒಂದು 5-6 ವರ್ಷದಿಂದ ಅಲ್ಲಿ ಅವ್ರ ಕಾರ್ಯಕ್ರಮ ಬಹಳಷ್ಟು ಇನ್ವಾಲ್ವ್ ಹೋಗಿದ್ದೀವಿ. ಇಲ್ಲ ಅದೇನ್ ಮಾಡ್ಯಾರ ಗೊತ್ತಿಲ್ಲ. ಆದ್ರೆ ಅಲ್ಲಿ ಅವ್ರ ಸಂಸ್ಥೆಯಲ್ಲಿ ಮುಂಚೆ ಇದ್ದಂಗ ಕನ್ನಡವನ್ನ ತರುವಂಥದ್ದು ನನಗೆ ಇಂಡಿವಿಜುವಲ್ ನೋಡಿದಾಗ ಅನಿಸ್ತದೆ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.